ಶಾಂತಿ ಸಭೆಯಲ್ಲಿ ಒಮ್ಮತಕ್ಕೆ ಬಾರದ ಕಲಬುರಗಿ ಜಿಲ್ಲಾಡಳಿತ. ಆರ್ಎಸ್ಎಸ್ ಮತ್ತು ಇತರೆ ಸಂಘಟನೆಗಳಿಂದ ಶಾಂತಿ ಸಭೆಯಲ್ಲಿ ವಾಗ್ವಾದಗಳು ನಡೆದಿದೆ. ಹೀಗಾಗಿ ಕಲಬುರಗಿ ಶಾಂತಿ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ. ಸಂಘಟನೆಗಳ ನಡುವೆ ವಾಗ್ವಾದ ನಡೆದಿದೆ. ಹಾಗಾಗಿ ಅರ್ಧಕ್ಕೆ ಅಂತ್ಯಗೊಂಡಿದೆ ಸಭೆಯಿಂದ ಹೊರಬಂದು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕೆಲ ಸಂಘಟನೆಗಳ ಮುಖಂಡರು ಕಿಡಿಕಾರಿದ್ದಾರೆ. ಗಮನಿಸ್ತಾ ಇದ್ದೀರಿ ಹೊರಗಡೆಯ ಪರಿಸ್ಥಿತಿ ಹೇಗಿತ್ತು ಸಭೆ ಅರ್ಧಕ್ಕೆ ಮೊಟಕುಗೊಂಡ ನಂತರ ಅಂತ. ಇನ್ನು ಲಿಖಿತ ಹೇಳಿಕೆ ಆಧಾರದ ಮೇಲೆ ವರದಿಯನ್ನ ಸಲ್ಲಿಸಲಿರುವ ಜಿಲ್ಲಾಡಳಿತ ಎಲ್ಲಾ ಸಂಘಟನೆಗಳ ಲಿಖಿತ ಹೇಳಿಕೆಯ ಮೇಲೆ ವರದಿಯನ್ನ ಜಿಲ್ಲಾಡಳಿತ ಸಲ್ಲಿಕೆ ಮಾಡುತ್ತೆ. ಪಥ ಸಂಚಲನದ ತೀರ್ಮಾನ ಮತ್ತೆ ಹೈಕೋರ್ಟ್ ಮೆಟ್ಟಿಲಿಗೆ. ಅಕ್ಟೋಬರ್ 30ರಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಕೂಡ ಈಗಾಗಲೇ ರಿಪೋರ್ಟ್ ಅನ್ನ ಕೊಡಿ ಶಾಂತಿ ಸಭೆಯನ್ನ ಮಾಡಿದ ನಂತರದಲ್ಲಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಆದರೆ ಜಿಲ್ಲಾಡಳಿತದಲ್ಲಿ ಸಭೆ ನಡೀತಲ್ಲ, ಈ ಸಭೆಯಲ್ಲಿ ಯಾರೂ ಕೂಡ ಒಮ್ಮತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ಎಲ್ಲವೂ ಕೂಡ ಗೊಂದಲದ ಗೂಡಾಗಿದೆ. ಹಾಗಾಗಿ ಯಾವ ರೀತಿಯಾಗಿ ಜಿಲ್ಲಾಡಳಿತ ಕೋರ್ಟ್ಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಆರ್ಎಸ್ಎಸ್ ಪಥಸಂಚಲನ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ವು. ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿತ್ತು ಈ ವಿಚಾರ. ಉದ್ದೇಶಪೂರ್ವಕವಾಗಿ ರಾಜಾಶದವರು ದಲಿತರ ಮೇಲೆ ಮತ್ತು ದಲಿತ ನಾಯಕ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಅನ್ನೋಂಥ ಒಬ್ಬ ವ್ಯಕ್ತಿಗೆ ಟಾರ್ಗೆಟ್ ಮಾಡಿ ಚಿತ್ತಾಪುರಿ ಅವರು ಆಯ್ಕೆ ಮಾಡಿ ನಾವು ಮಾಡ್ತೀವಿ ಅನ್ನೋಂಥ ಜಿದ್ದು ತೊಟ್ಟಿದ್ದಾರಲ್ಲ, ಅದಕ್ಕಾಗಿ ನಾವು ಅವರು ಮಾಡಿದ ದಿನವೇ ನಾವು ಮಾಡ್ತೀವಿ ಕಾರ್ಯಕ್ರಮ ಅನ್ನೋಂಥದ್ದು ಕೂಡ ಮಾತು ನಾವು ಹೇಳಿದಾಗ ಅವಾಗ ಇದೇ ಅಂಬಾರೆ ಅಷ್ಟಿಗೆಯನ್ನು ಎದ್ದು ನಾವು ಮತ್ತು ಇನ್ನೊಂದು ಸಾರಿ ನಾವು ಡಿ ಸಿ ಮೇಡಮ್ ಅವ್ರಿಗೆ ಹೇಳಿದೆವು, ಮೇಡಮ್ ಅವರೇ ಅವ್ರು ಆರ್ ಎಸ್ ಎಸ್ದವ್ರು ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ. ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಅವರು ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ, ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಅವ್ರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ, ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು. ಅವಾಗ ಇದೇ ಅಂಬಾರೆ ಅಷ್ಟಿಗೆ ಅಂಥೇಳಿ ಒಬ್ಬ BJP ಲೀಡರ್ ಎದ್ದು ಹೇಳ್ತಾನ, ಇಲ್ಲ ಸಂವಿಧಾನದಲ್ಲಿ ಏನು ಹಿಡ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಬೋದು, ನಾವು ಲಾಠಿ ಹಿಡ್ಕೊಂಡೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲ ಶಾಂತಿ ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಏನು ಸಭೆಯಲ್ಲಿ ಸೇರಿದರು ಎಲ್ಲ ಸಂಘಟನೆಯವರು ಶಾಂತ ರೀತಿಯಿಂದ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ ಮೇಲೆ ನಮ್ಮದೊಂದು ನಾವು ಜಿಲ್ಲಾಧಿಕಾರಿಗಳು ಅವರು ವೈಯಕ್ತಿಕ ಸಂಘಟನೆ ಮೇಲೆ ಅಭಿಪ್ರಾಯ ತೊಂದರು. ಆ ಅಭಿಪ್ರಾಯ ತೊಂದ್ಮೇಲೆ ನಾವು ಹೇಳಿದೆವು, ನಾವು ಒಂದು ಡೇಟ್ ಬದಲಾವಣೆ ಮಾಡೋಕ್ಕಾಗುತ್ತೆ ಅನ್ನಂದರು. ಡೇಟ್ ಬೇರೆ ಮಾಡ್ತೀವಿ ನಾವು ಒಂದೇವು ಡೇಟನ್ನು ಅವ್ರ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರಂದ್ರೆ ಅದಕ್ಕೆ ನಾವು ಡೇಟ್ ಬದಲಾವಣೆ ಮಾಡಲ್ಲ. ರಾಷ್ಟ್ರಧ್ವಜ ಮತ್ತು ಸಂವಿಧಾನ ಪೀಠಿಕೆ ಕೈಯಲ್ಲಿ ಹಿಡ್ಕೊಂಡು ಒಂದು ಮಾಡಿದ್ರ ಪದಕ್ಕೆ ನಾವು ಒಪ್ಪಿಗಿದ್ದೇವೆ ಅಂತಂದಾಗ ಜಿಲ್ಲಾಧಿಕಾರಿಗಳು ಸಹಿತ ಒಂದು ಒಮ್ಮತದ ಹಂತಕ್ಕೆ ಬಂದಿದ್ದರು. ಆ ಒಮ್ಮತದಲ್ಲಿ ನಡು ಎದ್ದು RSSದವ್ರು ಅಲ್ಲಾರ್ದಂಥ ವ್ಯಕ್ತಿ ನಡು ಎದ್ದು ನಾವು ಕೈಯಲ್ಲಿ ಲಾಠಿನೇ ಹಿಡ್ಕೊಂಡು ಬರ್ತೀವಿ ಅಂತೇಳಿ ಏರು ಧ್ವನಿಯಲ್ಲಿ ಹೇಳಿದರು. ಅದಕ್ಕಾಗಿ ಸಭೆ ಏನಪ್ಪ ಅಂದ್ರೆ ಅರ್ಧಕ್ಕೆ ಮೊಟಕುಗೊಳಿಸಿ DC ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಿಂದ ಸಭೆಯನ್ನು ಒಳ್ಳೆ ರೀತಿಯಿಂದ ಚರ್ಚೆಗಳನ್ನಾದವು. ಎಲ್ಲ ಸಂಘಟನೆಗಳಿಗೆ ಬೇರೆ ಬೇರೆ ನಿಗದಿತ ಟೈಮಲ್ಲಿ ಮಾಡ್ತೀರಾ ಅಂತ ಕೇಳಿದ್ರು. ಎಲ್ಲರೂ ಯಾರ್ಯಾರು ಆವತ್ತಿನ ದಿವಸ 2ನೇ ತಾರೀಕಿದಂದನೇ ಎಲ್ಲ ಸಂಘಟನೆಗಳನ್ನು ಅಲ್ಲೇ ಚಿತ್ತಾಪುರದಲ್ಲಿ ನಡೆಸಲಿಕ್ಕೆ ಎಲ್ಲರೂ ಅವರವರ ಸಂಘದ ವತಿಯಿಂದ ಲೆಟರ್ಗಳನ್ನು ಕೊಟ್ಟು ನಾವು ಆಲ್ರೆಡಿ ಎಲ್ಲ ಪ್ರಚಾರ ಆಗಿದೆ, ಆವತ್ತಿನ ದಿವಸ ನಡೆಸ್ತಾನೆ ಅಂತ ಕೊಟ್ಟಿದ್ವಿ. ನಮ್ಮನ್ನು ಕೂಡ ಕೇಳಿದ್ರು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ಗೆ. ನಾವು ಒಂದೇ ಉತ್ತರ, RSS ಅವರ ರಿಜಿಸ್ಟ್ರೇಷನ್ ಇದ್ದರೆ ನೀವು ಅವರನ್ನು ಪಥಸಂಚಲನ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಅನುಮತಿ ಕೊಟ್ಟರೆ ಭಗವಾ ಜೆಂಡಾ ಹಿಡ್ಕೊಂಡ್ಬಿಟ್ಟು ಪಥಸಂಚಲನ ಮಾಡೋಕ್ಕೆ ಕೊಡಬಾರ್ದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಇದೀಗ ದತ್ತಾತ್ರೇಯ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಒಮ್ಮತದ ಅಭಿಪ್ರಾಯಕ್ಕೆ ಶಾಂತಿ ಸಭೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾವ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಸಭೆಯಲ್ಲಿ ವ್ಯಕ್ತವಾದವು ಅಂತ ಹೇಳಿ, ಅದರ ಜೊತೆಗೆ ಇದೀಗ ಜಿಲ್ಲಾಡಳಿತ ಕೋರ್ಟ್ಗೆ ಯಾವ ರೀತಿಯ ವರದಿಯನ್ನ ಕೊಡುತ್ತೆ, ಏನ್ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ.
ಮಧುಶ್ರೀ ಸದ್ಯ ಏನಂತಾರೆ ಮೊದಲೇ ಗೊತ್ತಾಗ್ತಾ ಇದ್ದಂಥ ಮಾಹಿತಿ ಪ್ರಕಾರ ಸದ್ಯ ಜಿಲ್ಲಾಡಳಿತ ಕರೆದಂಥ ಶಾಂತಿ ಸಭೆಯಲ್ಲಿ ಯಾವುದೇ ಸಂಘಟನೆಗಳು ಕೂಡ ಒಮ್ಮತಕ್ಕೆ ಬರಲಿಲ್ಲ. ಯಾಕೆಂತಂದರೆ ಎಲ್ಲ ಸಂಘಟನೆಗಳು ಅಂದರೆ RSS ವಿರುದ್ಧವಾಗಿ ಏನು ಅರ್ಜಿ ಹಾಕಿದ್ವು ಆ ಎಲ್ಲ 9 ಸಂಘಟನೆಗಳು ಕೂಡ RSSನ ಏನು 2 ಮೇನ್ ಕಾರಣಗಳನ್ನು ಅಂದರೆ ಒಂದು ಲಾಠಿ ಹಿಡ್ಕೊಂಡು ಬರಬೇಕು ಮತ್ತು ತಿರಂಗ ಧ್ವಜವನ್ನು ಪಥಸಂಚಲನದಲ್ಲಿ ಹಿಡ್ಕೊಂಡು ಬರಬೇಕು ಲಾಠಿ ಬಿಟ್ಟು ಅನ್ನುವಂಥ ಒಂದು ಏನು ಅಜೆಂಡಾ ಇತ್ತು ಆ ಅಜೆಂಡಕ್ಕೆ ಏನು ಅಂತಾರೆ ಭಾಳಷ್ಟು ಏನು ಪಟ್ಟು ಹಿಡಿದುಕೊಂಡು ಸಭೆಯಲ್ಲಿ ಕೂತ್ಕೊಂಡುದು. ಹೀಗಾಗಿ ಏನು RSS ಏನು ಪರವಾಗಿ ಬಂದಿರತಕ್ಕಂಥ BJP ಮುಖಂಡ ಅಂಬಾರ ಅಷ್ಟಗಿ ಕೂಡ ಯಾವುದೇ ಕಾರಣಕ್ಕೂ ತಮ್ಮ ಏನು ಹಳೆಯ ಪದ್ಧತಿ ಇದೆ 100 ವರ್ಷಗಳಿಂದನೂ ಕೂಡ ತಾವು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ದೀವಿ, ಹೀಗಾಗಿ ಅದನ್ನೇ ನಾವು ಮುಂದುವರಿಸ್ತೀವಿ ಅಂತೇಳಿ ಸಭೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲವೇ ಸಭೆಯಲ್ಲಿ ಉಂಟಾಗಿರ್ತಕ್ಕಂಥದ್ದು. ಸುಮಾರು ಏನಂತಾರೆ 9ಕ್ಕೂ ಹೆಚ್ಚು ಸಂಘಟನೆಗಳು ಏನು RSS ವಿರುದ್ಧವಾಗಿ ಅರ್ಜಿ ಸಲ್ಲಿಸಿದ್ವು ಅವೆಲ್ಲವೂ ಕೂಡ ಅಂಬಾರ ಅಷ್ಟಗಿ ಹೇಳಿಕೆಗೆ ಏನಂತಾರೆ ತೀವ್ರ ಆಕ್ರೋಶವನ್ನು ಹೊರಹಾಕಿ ಸದ್ಯ ಏನಂತಾರೆ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಮ್ಮತ ಬಂದಿಲ್ಲ. ಎಲ್ಲ ಸಂಘಟನೆಗಳಿಗೂ ಕೂಡ ಅವಕಾಶ ನೀಡಲಾಗಿತ್ತು ಮತ್ತು ಎಲ್ಲ ಸಂಘಟನೆಗಳಿಗೂ ಕೂಡ ನೀವು ಪಥಸಂಚಲನ ಮಾಡೋದೇ ಆದರೆ ಯಾವ ಡೇಟಿಗೆ ಮಾಡ್ತೀರಿ ಮತ್ತು ಯಾವ ಕಾರಣಕ್ಕಾಗಿ ಮಾಡ್ತೀರಿ ಇವೆಲ್ಲವನ್ನು ಕೂಡ ಲಿಖಿತವಾಗಿ ದಾಖಲಿಸಬೇಕಾಗಿತ್ತು. ಮೊದಲು ಎಲ್ಲ ಸಂಘಟನೆಗಳು ತಮ್ಮ ತಮ್ಮ ಮಾಹಿತಿ ಮತ್ತು ತಮ್ಮ ತಮ್ಮ ಹೇಳಿಕೆಗಳನ್ನು ದಾಖಲಿಸುವಂಥ ಏನು ಪ್ರಯತ್ನ ಮಾಡ್ತಿದ್ವು. ಆದರೆ ಯಾವಾಗ RSS ಪಥಸಂಚಲನದ ಮಾಹಿತಿ ಬಂತು ಅದನ್ನು RSS ಮುಖಂಡರುಗಳು ಹೇಳಿದರು, ನಾವು ಮೊದಲಿನಿಂದ ಏನು ಮಾಡ್ಕೊಂತ ಬಂದಿದ್ವಿ, ನಮ್ಮ ಪದ್ಧತಿ ಏನಿದೆ ಆ ಪದ್ಧತಿ ಪ್ರಕಾರನೇ ಮಾಡ್ತೀವಿ ಅಂತ ಯಾವಾಗ RSS ಮುಖಂಡರು ಹೇಳಿದರು ಅದಕ್ಕೆ ರುಚಿಗೆದ್ದಂಥ ಎಲ್ಲ ಸಂಘಟನೆಗಳು ಅಂದರೆ ದಲಿತ ಸಂಘಟನೆಗಳು ಭೀಮ್ ಆರ್ಮಿ ಇರ್ಬೋದು, ದಲಿತ ಪ್ಯಾಂಥರ್ಸ್ ಇರ್ಬೋದು ಮತ್ತು ಛಲವಾದಿ ಮಹಾಸಭಾ ಇರ್ಬೋದು, ಸುಮಾರು 9ಕ್ಕೂ ಹೆಚ್ಚು ಸಂಘಟನೆಗಳ ಸದಸ್ಯರು ಏನಿದ್ರು ಅವರೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ RSS ಏನು ಗಣವೇಷ ಹಾಕ್ಕೊಂಡು ಬರಲಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಆದರೆ ಲಾಠಿ ಹಿಡ್ಕೊಂಡು ಬರಬಾರ್ದು ಅನ್ನೋಂಥ ಒಂದು ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ.